ಅಂದ್ರೆ ಈಗ ನಾನು ಒಂದ್ 2 ವರ್ಷದಿಂದ ನೋಡ್ತಾ ಇರೋದು ನಿಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನೆಲ್ಲ ನೋಡುವಾಗ ಸಿಕ್ಕಾಪಟ್ಟೆ ದೇವರ ಮೇಲಿನ ಭಕ್ತಿಯನ್ನ ತೋರಿಸ್ತಾ ಇದ್ರಿ, ಜ್ಯೋತಿರ್ಲಿಂಗಗಳನ್ನೆಲ್ಲ ನೋಡ್ತಾ ಇದ್ರಿ. ನನಗನ್ಸೋದು ಇವ್ರೇನು ವರ್ಷಕ್ಕೆ ಇಷ್ಟೆಲ್ಲ ಜ್ಯೋತಿರ್ಲಿಂಗಗಳನ್ನೆಲ್ಲ ನೋಡ್ತಾರೆ, ಟೈಮ್ ಹೇಗ್ ಮ್ಯಾನೇಜ್ ಮಾಡ್ಕೊಳ್ತಾರೆ, ಆಮೇಲೆ ಆಸಕ್ತಿ ಹೇಗ್ ಬರುತ್ತೆ ಅಂತ. ಯಾಕಂದ್ರೆ ಸಾಕಷ್ಟು ಜನ ಇವತ್ತಿಗೂ ಕೂಡ ದೇವ್ರಿಲ್ಲ ಅಂತ ಹೇಳ್ತಾರೆ. ಕೆಲವೊಂದಷ್ಟು ಜನ ಅದ್ರ ಮೇಲೆ ಅಸಡ್ಡೆ ತೋರ್ಸೋದುಂಟು, ಪೂಜೆ ಮಾಡಲ್ಲ, ಅಥವಾ ಕೆಲವೊಂದ್ಸಲ ದೇವಸ್ಥಾನಗಳಿಗೂ ಕೂಡ ಹೋಗಲ್ಲ, ಆ ತರದ್ದೆಲ್ಲ ಇದೆ. ಬಟ್ ನೀವು ಇಷ್ಟೊಂದು ದೇವರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀರಾ, ಹೇಗೆ ಅಂತ? ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಕಾರಣ ಆಯ್ತಾ, ಅಥವಾ ಮೊದಲಿಂದಲೂ ನೀವು ಹೀಗೇನಾ? ಮೊದಲಿಂದನೂ ಹೀಗೇನೆ, ಅಂದ್ರೆ ಅಪ್ಪ ಇದ್ದಾಗ್ಲಿಂದನೂ ಹೀಗೇನೆ. ಅಪ್ಪ ತುಂಬಾ ಪೂಜೆ ಮಾಡ್ತಿದ್ರು, ಅವ್ರ ಜೊತೆ ದೇವಸ್ಥಾನಗಳಿಗೆಲ್ಲ ಹೋಗ್ತಿದ್ದೆ. ಆದ್ರೆ ಎಲ್ಲಿ ಆಕ್ಚುಲಿ ಅಂದ್ರೆ ತುಂಬಾ ಜಾಸ್ತಿ ಅನ್ಸಿದ್ದು ಅಂದ್ರೆ 2013 ವನದುರ್ಗ ದೇವಸ್ಥಾನಕ್ಕೆ ಹೋಗ್ತೀನಿ ನಾನು. ಮಂಗಳೂರಲ್ಲಿ BC ರೋಡಲ್ಲಿರುವಂಥ ವನದುರ್ಗ ದೇವಸ್ಥಾನ ಅದು. ನನ್ನ ಕೋ ಆರ್ಟಿಸ್ಟ್ ಯಾರೋ ಒಬ್ಬರು ನನ್ನ ಸಜೆಸ್ಟ್ ಮಾಡಿದ್ದು, ಕೋ ಆರ್ಟಿಸ್ಟು ಬಾ ಕರ್ಕೊಂಡು ಹೋಗ್ತೀನಿ ಈ ದೇವಸ್ಥಾನಕ್ಕೆ ಅಂತ. ಆ ಕ್ಷಣ ನನ್ನ ಬದಲಾವಣೆ ಆ್ಯಕ್ಚುಲಿ. ಅವತ್ತಿಂದ ಇವತ್ತಿನವರೆಗೂ ನಾನು ಎವ್ರಿ ಮಂತ್ ಆ ದೇವಸ್ಥಾನಕ್ಕೆ ಹೋಗ್ತೀನಿ. ಎವ್ರಿ ಮಂತ್? ಎಸ್ ಎವ್ರಿ ಮಂತ್ ಹೋಗ್ತೀನಿ. ಮಧ್ಯ ಅದೇ ಬಿಗ್ ಬಾಸ್ ಟೈಮಲ್ಲಿ ಒಂದು 3 ತಿಂಗಳು ಏನು ಹೋಗ್ಲಿಕ್ಕಾಗಲಿಲ್ಲ ಅನ್ನೋದು ಬಿಟ್ಟರೆ, ಈಗಲೂ ಕೂಡ ಎಂಥ ಬ್ಯುಸಿ ಶೆಡ್ಯೂಲ್ ಇದ್ರೂ, ಏನೇ ಶೂಟಿಂಗ್ ಮಾಡ್ತಾ ಇದ್ರೂ ಒಂದು ದಿನ ನಾನು ಆ ದೇವಸ್ಥಾನಕ್ಕೆ ಮೀಸಲಿಡ್ತೀನಿ. ಅಲ್ಲಿಂದನೇ ನನಗೆ ಆ್ಯಕ್ಚುಲಿ ಬದಲಾವಣೆ ಅಂತ ಆಗಿದ್ದು. ದೇವಸ್ಥಾನ, ದೇವರು ಅನ್ನೋದು ಜಾಸ್ತಿ. ಇವತ್ತು ಈ ಕ್ಷಣಕ್ಕೆ ನಾನು ಏನು ಇಲ್ಲಿ ಕೂತು ಮಾತಾಡ್ತಿದ್ದೀನಿ, ಅದಕ್ಕೆ ಮೇಜರ್ ಕಾರಣನೇ ಆ ಶಕ್ತಿ, ಅಮ್ಮನೇ, ವನದುರ್ಗ ಅಮ್ಮನೇ ಕಾರಣ. ಸೊ ಅಲ್ಲಿಂದ ಆಗಿರೋ ಬದಲಾವಣೆ, ಅದು ಬದಲಾಗ್ತಾ ಸ್ಪಿರಿಚುಯಾಲಿಟಿ ಕಡೆ ಇನ್ನೂ ಜಾಸ್ತಿ ಹೋಗ್ತಿದ್ದೀನಿ ನಾನು. ಆ್ಯಂಡ್ ಅದು ನನಗೆ ನೆಮ್ಮದಿ ಕೊಡುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಖುಷಿ ಕೊಡುತ್ತೆ, ಅಥವಾ ಮತ್ತೊಂದು ಏನೋ ಮಿರಾಕಲ್ ಆಗಿಬಿಡುತ್ತೋ, ನನ್ನ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಅದಕ್ಕಿಂತ ಹೆಚ್ಚು ಒಬ್ಬ ಮನುಷ್ಯಂಗೆ ಇನ್ನೇನು ಸಾಧಿಸೋಕ್ಕಾಗಲ್ಲ.